ನಮಸ್ಕಾರ. ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ಈ ದಿನದ ವಾಸ್ತು ವಿಚಾರದಲ್ಲಿ ದೇವರ ಕೋಣೆ ಯಾವ ಭಾಗದಲ್ಲಿ ಮಾಡಬೇಕು ಎನ್ನುವ ವಿಚಾರವಾಗಿ ನಿಮಗೆ ತಿಳಿಸಲಿದ್ದೇನೆ. ಮೊದಲಿಗೆ ದೇವರ ಕೋಣೆಯನ್ನು ಯಾವ ಜಾಗದಲ್ಲಿ ಮಾಡಬಾರದು ಅನ್ನೋದು ಮುಖ್ಯ. ಯಾಕೆ ಅಂತಂದರೆ ಈಶಾನ್ಯ ಭಾಗದಲ್ಲಿ ದೇವರ ಕೋಣೆಯನ್ನು ಮಾಡುವುದರಿಂದ ತುಂಬ ಅನಾನುಕೂಲಗಳಾಗುತ್ತವೆ. ಮತ್ತು ಈಶಾನ್ಯ ಭಾಗದಲ್ಲಿ ಮಾಡುವುದರಿಂದ ನಮಗೆ ವಾಸ್ತು ರೀತಿಯಲ್ಲಿ ಅಷ್ಟೊಂದು ಶ್ರೇಷ್ಠ ಅಲ್ಲ. ಮತ್ತು ಆ ಭಾಗದಲ್ಲಿ ನಮಗೆ ದೇವರ ಈಶಾನ್ಯದ ಕೋಣೆಯಿಂದ ನಮಗೆ ಅಲ್ಲಿ ಮಾಡುವಂತಹ ಪೂಜೆ ಮತ್ತು ಪುನಸ್ಕಾರಗಳು ನಮಗೆ ಫಲ ಕೊಡೋದಿಲ್ಲ. ಯಾವುದೇ ಒಂದು ದೇವರ ಮನೆಯಲ್ಲಿ ನಾವು ಕೂತ್ಕೊಂಡು ಏನೋ ನಮ್ಮ ಕಷ್ಟಗಳನ್ನು ಸುಖಗಳನ್ನು ಬೇಡಿಕೊಳ್ತೇವೆ. ಈಗ ದೇವರನ್ನು ಪೂಜೆ ಮಾಡೋ ವಿಚಾರ ಏನು ಅಂತಂದರೆ ನಮಗೆ ಕಷ್ಟಗಳು ಮತ್ತು ಸುಖಗಳನ್ನು ಆ ದೇವರ ಹತ್ರ ಬೇಡ್ಕೊಳೋದ್ರಿಂದ ನಾವು ದೇವರ ಕೋಣೆಯನ್ನು ಮಾಡ್ತೀರಿ. ಆದ್ದರಿಂದ ಈಶಾನ್ಯ ಭಾಗದಲ್ಲಿ ಮಾಡೋದ್ರಿಂದ ಅದು ನಮಗೆ ವಾಸ್ತು ರೀತಿಯಲ್ಲಿ ಅದು ಫಲ ಕೊಡೋದಿಲ್ಲ. ಆದ್ದರಿಂದ ಈಶಾನ್ಯದ ಜಾಗದಲ್ಲಿ ದೇವರ ಕೋಣೆ ನಿಷೇಧ. ಅದೇ ರೀತಿ ನೈಋತ್ಯದ ಭಾಗದಲ್ಲಿ ಮಾಡಲೇಬಾರದು. ನೈಋತ್ಯದ ಭಾಗ ಅಂದರೆ ಕುಬೇರನ ಮೂಲೆ ಏನು ನೈಋತ್ಯ ಭಾಗ ಅಂತಾರೆ. ಮತ್ತು ಈಶಾನ್ಯ ಭಾಗವನ್ನು ದೇವಮೂಲೆ ಎಂದು ಕರೆಯುತ್ತಾರೆ. ಈಶಾನ್ಯ ಭಾಗದ್ದು ವಿವರ ಮಾಡಿದ್ದೇನೆ. ನೈಋತ್ಯದ ಭಾಗ ಯಾಕೆ ಅಂತಂದರೆ ನೈಋತ್ಯದಲ್ಲಿ ಆ ಮನೆಯ ಮಾಲೀಕನು ಮನೆಯ ಯಜಮಾನ ಮಲಗುವ ಸ್ಥಾನದಲ್ಲಿ ನಾವು ದೇವರ ಮನೆ ಮಾಡೋದ್ರಿಂದ ಆ ಮನೆಯ ಯಜಮಾನನಿಗೆ ಒಂದು ಒಳ್ಳೆಯ ರೀತಿಯ ಅನುಕೂಲಗಳಾಗೋದಿಲ್ಲ. ಮತ್ತು ವಾಸ್ತು ರೀತಿಯಲ್ಲಿ ಅದು ಶ್ರೇಷ್ಠತೆ ಅನಿಸೋದಿಲ್ಲ. ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ದೇವರ ಕೋಣೆಯನ್ನು ಮಾಡಬಾರದು. ಮತ್ತು ಎಲ್ಲಿ ಮಾಡಬೇಕು ಅನ್ನೋದು ಬಹುಮುಖ್ಯ. ಯಾಕೆ ಅಂತಂದರೆ ಯಾವ ಜಾಗದಲ್ಲಿ ಮಾಡಿದ್ರೆ ಶ್ರೇಷ್ಠ, ಯಾವ ಜಾಗದಲ್ಲಿ ಮಾಡಬಾರದು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಯಾವ ಜಾಗದಲ್ಲಿ ಮಾಡಬೇಕು ಅನ್ನೋದು ಪೂರ್ವಾಭಿಮುಖವಾಗಿ ಪಶ್ಚಿಮ ಜಾಗದಲ್ಲಿ ನೈಋತ್ಯದ ಮೂಲೆಯ ಮಾಸ್ಟರ್ ಬೆಡ್ರೂಮ್ ಆದಮೇಲೆ ಏನು ವೆಸ್ಟ್ ಬರುತ್ತೆ ಆ ವೆಸ್ಟ್ ಪಶ್ಚಿಮದ ಭಾಗದಲ್ಲಿ ಪೂರ್ವಾಭಿಮುಖವಾಗಿ ದೇವರ ಕೋಣೆ ಮಾಡೋದು ತುಂಬ ಶ್ರೇಷ್ಠ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದು ತುಂಬ ಒಳ್ಳೆಯ ವಾಸ್ತು ರೀತಿಯಲ್ಲಿ ಒಳ್ಳೆಯ ಜಾಗವಾಗಿರ್ತದೆ. ಯಾಕೆಪ್ಪ ಅಂತಂದರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪೂರ್ವ ಪಶ್ಚಿಮಾಭಿಮುಖವಾಗಿ ದೇವಸ್ಥಾನಗಳು ದೇವಾಲಯಗಳಿರೋದು ಬಹುಮುಖ್ಯವಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಪೂರ್ವ ಪಶ್ಚಿಮಾಭಿಮುಖವಾಗಿ ಇರುತ್ತವೆ. ಮತ್ತು ನಮಗೆ ತುಂಬ ಒಳ್ಳೆಯ ರೀತಿಯ ವಾಸ್ತು ರೀತಿಯಲ್ಲಿ ಸೂರ್ಯನನ್ನು ಆಧಾರವಾಗಿ ತೆಗೆದುಕೊಂಡು ಪೂರ್ವ ಪಶ್ಚಿಮವಾಗಿ ಮಾಡಿರ್ತಾರೆ. ಆದ್ದರಿಂದ ನಮಗೆ ವಾಸ್ತು ರೀತಿಯಲ್ಲಿ ತುಂಬ ಅನುಕೂಲಗಳಾಗ್ತವೆ. ಆದ್ದರಿಂದ ನಾವು ಯಾವುದೇ ಮನೆಗೆ ಪೂರ್ವಾಭಿಮುಖವಾಗಿ ಪಶ್ಚಿಮ ಜಾಗದಲ್ಲಿ ದೇವರ ಕೋಣೆ ಮಾಡಬಹುದು. ಇದು ಶ್ರೇಷ್ಠವಾದ ಮೊದಲನೇ ಸ್ಥಾನ. ಅದಲ್ಲದೆ ಎರಡನೇ ಸ್ಥಾನ ಪೂರ್ವ ಜಾಗದಲ್ಲಿ ಪಶ್ಚಿಮಾಭಿಮುಖವಾಗಿ ದೇವರ ಕೋಣೆ ಮಾಡಬಹುದು. ಅದಲ್ಲದೆ ಪಶ್ಚಿಮ ಭಾಗದ ಎರಡನೇ ಸ್ಥಾನದಲ್ಲಿ ದೇವರ ಕೋಣೆ ಮಾಡಬಹುದು. ಅದು ಶ್ರೇಷ್ಠವಾದ ಜಾಗ. ಅದೇ ರೀತಿ ಉತ್ತರ ಭಾಗದಲ್ಲಿ ದೇವರ ಕೋಣೆ ಮಾಡಲೇಬಾರದು. ಸುಮಾರು ಜನ ಕುಬೇರನ ಸ್ಥಾನ ಉತ್ತರ ಭಾಗದಲ್ಲಿ ಮಾಡಬಹುದು ಅಂತಾರೆ. ಅದು ತುಂಬ ತಪ್ಪು. ಯಾವುದೇ ಕಾರಣಕ್ಕೂ ಉತ್ತರ ಭಾಗದಲ್ಲಿ ದೇವರ ಕೋಣೆ ಅಷ್ಟು ಒಳ್ಳೆಯದಲ್ಲ. ಅದೇ ರೀತಿ ದಕ್ಷಿಣ ಭಾಗದಲ್ಲಿ ದೇವರ ಕೋಣೆ ಮಾಡಬಹುದು. ಅದು ನೈಋತ್ಯದ ಭಾಗದ ಎರಡನೇ ಭಾಗವಾಗಿರೋದ್ರಿಂದ ಆ ಭಾಗದಲ್ಲಿ ಪೂರ್ವಾಭಿಮುಖವಾಗಿ ದೇವರ ಕೋಣೆ ಮಾಡುವುದು ತುಂಬ ಶ್ರೇಷ್ಠ. ಅದಲ್ಲದೆ ನೀವು ಪೂರ್ವ ಪಶ್ಚಿಮ ಆಗಿದೆ, ಉತ್ತರ ಆಗಿದೆ, ದಕ್ಷಿಣ ಆಗಿದೆ, ಮತ್ತು ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗದಲ್ಲಿ ದೇವರ ಕೋಣೆಯನ್ನು ಮಾಡುವುದರಿಂದ ನಮಗೆ ಅದು ಒಳ್ಳೆಯ ರೀತಿಯ ಫಲಗಳನ್ನು ನೀಡೋದಿಲ್ಲ. ನೈಋತ್ಯ ಭಾಗದದು ನಮಗೆ ಫಲಗಳನ್ನು ನೀಡೋದಿಲ್ಲ. ಪಶ್ಚಿಮ ಭಾಗ, ಪೂರ್ವದ ಭಾಗ, ದಕ್ಷಿಣ ಭಾಗದಲ್ಲಿ ಪೂರ್ವಾಭಿಮುಖವಾಗಿ ಮತ್ತು ವಾಯುವ್ಯ ಭಾಗದಲ್ಲಿ ಪೂರ್ವಾಭಿಮುಖವಾಗಿ ವಾಸ್ತು ರೀತಿಯಲ್ಲಿ ನಾವು ದೇವರ ಕೋಣೆ ಮಾಡಿದ್ದೆ ಆದರೆ ಆ ಜಾಗದಲ್ಲಿ ನಾವು ದೇವರ ಮನೆ ಮಾಡಿ ಆ ಜಾಗದಲ್ಲಿ ನಾವು ಪೂಜೆ ಪುನಸ್ಕಾರಗಳು ಮನೆ ದೇವರನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಅದು ನಮಗೆ ಆ ವಾಸ್ತುವಿನ ಫಲ ನಮಗೆ ಒಳ್ಳೆಯ ರೀತಿಯ ಅನುಕೂಲಗಳನ್ನು ನೀಡುತ್ತದೆ ಅಂತ ಹೇಳ್ಬೋದು. ಅದಲ್ಲದೆ ಇಂದಿನ ಕಾಲದಲ್ಲಿ ನೀವು ನೋಡಿದ್ದೀರಾ, ಯಾವುದೇ ಮನೆಗಳಲ್ಲಿ ಯಾವುದೇ ರೀತಿಯ ದೇವರ ಕೋಣೆ ಇರಲಿಲ್ಲ. ಊರಿಗೆ ದೇವಸ್ಥಾನ ಇರ್ತಿತ್ತು, ದೇವಾಲಯಗಳಿರ್ತಿತ್ತು. ದೇವಸ್ಥಾನಗಳು ಬಿಟ್ಟರೆ ಮನೆಗಳಲ್ಲಿ ದೇವರ ಫೋಟೋಗಳು ಒಂದು ಫ್ರೇಮ್ ಬರ್ತಾ ಇತ್ತು. ಆ ಫ್ರೇಮ್ನ ಒಂದು ವೆಸ್ಟ್ ಗೋಡೆಗೆ ಒಂದು ಮರದ ಪಟ್ಟಿ ಹೊಡೆದು ಆ ಪಟ್ಟಿ ಮೇಲೆ ದೇವರುಗಳನ್ನು ಇಟ್ಟು ಪೂಜೆ ಮಾಡ್ತಾಯಿದ್ರು. ಆಗೂ ವಾಸ್ತು ರೀತಿಯಲ್ಲಿ ಅನುಕೂಲ ಆಗ್ತಾಯಿತ್ತು. ಅದೇ ರೀತಿ ಪಶ್ಚಿಮದ ಗೋಡೆಯಲ್ಲಿ ಒಂದು ಒಳಗಡೆ ಒಂದಡಿ ಇಲ್ಲ ಒಂದು ಅರ್ಧ ಅಡಿ ಒಳಗಡೆಗೆ ಒಂದು ಗೂಡು ಥರ ಮಾಡಿ ಅದರಲ್ಲಿ ದೇವ್ರ ಮನೆ ಮಾಡ್ತಾಯಿದ್ರು. ಅದು ಶ್ರೇಷ್ಠನೇ. ಈ ದಿನ ವಾಸ್ತು ರೀತಿಗೆ ಹೋಗೋದಕ್ಕಿಂತ ಮುಖ್ಯವಾಗಿ ಮನೆಗಳಲ್ಲಿ ದೇವರ ಮನೆಯನ್ನು ತುಂಬ ವಿಜೃಂಭಣೆಯಿಂದ ದೊಡ್ಡ ಆಗಿ ಮಂಟಪಗಳ ರೀತಿ ಕಟ್ತಾರೆ. ಆದ್ದರಿಂದ ಅದು ವಾಸ್ತು ರೀತಿ ಒಳ್ಳೆ ಜಾಗದಲ್ಲಿ ಮಾಡೋದ್ರಿಂದ ದೋಷಗಳಾಗೋದಿಲ್ಲ. ಅದು ಬಿಟ್ಟು
ವಾಸ್ತುವಿಗೆ ವಿರುದ್ಧವಾಗಿ ಈಶಾನ್ಯ ಭಾಗದಲ್ಲಿ ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ, ನೈಋತ್ಯ ಭಾಗದಲ್ಲಿ ದೇವರ ಕೋಣೆಗಳನ್ನು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊತಾರೆ. ಅದು ತುಂಬ ತಪ್ಪು. ವಾಸ್ತು ರೀತಿಯಲ್ಲಿ ಆ ಮನೇಲಿ ತುಂಬ ಅನಾನುಕೂಲಗಳನ್ನು ನಮಗೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ವಾಸ್ತು ರೀತಿಯಲ್ಲಿ ದೇವರ ಕೋಣೆಗಳನ್ನ ನಿರ್ಮಾಣ ಮಾಡ್ಕೊಳೋದ್ರಿಂದ ಆ ಮನೆ ವಾಸ್ತು ರೀತಿಯಲ್ಲಿ ನಮಗೆ ತುಂಬ ಅನುಕೂಲಗಳನ್ನು ಕೊಡುತ್ತೆ ಮತ್ತು ಆರ್ಥಿಕವಾಗಿ ಹಣಕಾಸಿನ ರೀತಿ ನೆಮ್ಮದಿ ಕೊಡುತ್ತೆ ಅಂತ ಹೇಳ್ತಾ ಎಲ್ಲ ನೀವು ವಾಸ್ತು ರೀತಿ ಈಗ ಏನು ಹೇಳಿದ್ದೀನೋ ಇಷ್ಟು ವಿಚಾರನ ಪಾಲಿಸ್ತೀರಿ ಅಂತ ಭಾವಿಸ್ತಾ ನಾನು ನಿಮಗೆ ಈ ದಿನದ ವಾಸ್ತು ವಿಚಾರನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.